ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕೋಲಾರದಲ್ಲಿ ಮಾವು ಬೆಳೆಗಾರರ ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸಂಸದ ಮಲ್ಲೇಶ್ ಬಾಬು ಭರವಸೆ ಹಿನ್ನೆಲೆ ಕೋಲಾರ ಬಂದ್ ವಾಪಸ್ ಪಡ್ಕೊಂಡಿರೋದು. ನಾಳೆ ಒಳಗಾಗಿ ಟನ್ ಮಾವಿಗೆ ಕನಿಷ್ಠ 4,000 ರೂಪಾಯಿ ಬೆಂಬಲ ಬೆಲೆ ಘೋಷಿಸ್ತೀವಿ ಅಂತ ಭರವಸೆ ಕೊಟ್ಟಿದೆ ಜಿಲ್ಲಾಡಳಿತ ಜೊತೆಗೆ ಸಂಸದರು. ಬೆಂಬಲ ಬೆಲೆ ಘೋಷಣೆ ಮಾಡುವ ಭರವಸೆ ಕೊಟ್ಟ ಬೆನ್ನಲ್ಲೇ ಕೋಲಾರ ಬಂದ್ ಅನ್ನ ಹಿಂಪಡೆದಿದ್ದಾರೆ ಮಾವು ಬೆಳೆಗಾರರು. ನಾಳೆ ಒಳಗೆ ಬೆಂಬಲ ಬೆಲೆ ಘೋಷಣೆ ಆಗ್ಬೇಕು, ಇಲ್ಲ ಅಂದ್ರೆ ಮತ್ತೆ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ಕೂಡ ಪಾಸ್ ಮಾಡಿದ್ದಾರೆ ರೈತರು. ಇದೇ ವೇಳೆ ರೈತರು ಮತ್ತು ಪೊಲೀಸರ ನಡುವೆ ನೂಕಾಟ ತಳ್ಳಾಟವೂ ನಡೆದಿದೆ. ರಸ್ತೆಗೆ ಅಡ್ಡಲಾಗಿ ಹಾಕಿದ್ದ ಟ್ರ್ಯಾಕ್ಟರ್ ತೆರವು ವಿಚಾರದಲ್ಲಿ ನಡೆದಿರುವಂತ ವಾಗ್ವಾದ, ಚಿಂತಾಮಣಿ ರಸ್ತೆಯ ಕಾಲೋನಿ ಗೇಟ್ ಬಳಿ ತಳ್ಳಾಟ ನೂಕಾಟ ನಡೆದಿದ್ದು ಪೊಲೀಸರು ಮತ್ತು ಮಾವು ಬೆಳೆಗಾರರ ನಡುವೆ ಮಾತಿನ ಚಕಮಕಿಯೂ ನಡೆದೋಗಿದೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಏನು ಒಂದು ಅನುದಾನ ಬರುತ್ತೆ ಕೇಂದ್ರದಿಂದ ರಾಜ್ಯದಿಂದ, ಅದನ್ನು ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿರಿ ಅಂತ ಹೇಳಿದ್ದೀವಿ. ಅದನ್ನು ಹಾರ್ಟಿಕಲ್ಚರ್ ಅವರು ನಮ್ಮ ದಿಶಾ ಮೀಟಿಂಗಲ್ಲಿ ಏನಿದೆಯೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಏನು ಒಂದು ಬೆಂಬಲ ಬೆಲೆ ಸೂಚಿಸಬೇಕು ಅಂತ KGಗೆ ಇಷ್ಟು ಅಂತ ಒಂದು ಹಾಕಿದೆ. APMC ಮಾರ್ಕೆಟ್ ಆ ರೂಲ್ಸ್ ಪ್ರಕಾರ ಇಷ್ಟು ಬರಬೇಕು ಅಂತ ಒಂದು ಏನೋ ಒಂದು ಇದು ಮಾಡಿ ಕಳಿಸಿದ್ದಾರೆ ಕೇಂದ್ರಕ್ಕೆ. ನಾವು ಹೇಳೋದೇನೆಂದರೆ 1 kgಗೆ ಇಷ್ಟು ಕೊಡಿ ಅಂತ ಡೈರೆಕ್ಟಾಗಿ ಕೇಳಿ ಅಂತ ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ. ಇವತ್ತು ಇಲ್ಲಿ ನಾವು ಬಂದ್ ಮಾಡಿರೋದು ಇಡೀ ಕೋಲಾರ ಜಿಲ್ಲೆಗೆ. ಇಷ್ಟು ಅಂತ ಹೇಳಿದರೆ ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಈಸಿ ಆಗುತ್ತೆ, ಅವರು ಒಂದು ಬೆಂಬಲ ಬೆಲೆ ಸೂಚಿಸಿ ಇಷ್ಟು ಕಳ್ಸೋಕ್ಕೆ. ಹೋದ ವರ್ಷ ಅದೇ 2 ರೂಪಾಯಿ ಅಂತ ಕೇಳಿದ್ರು, ಅದೇ ಪ್ರಕಾರ ಕೇಂದ್ರ ಸರ್ಕಾರನೂ 2 ರೂಪಾಯಿ ಕೊಟ್ಟು ಕಳಿಸಿದ್ದಾರೆ. ನಾವು ಹೇಳೋದೇನೆಂದರೆ ಈ ಸತಿ 2 ರೂಪಾಯಿ ಅಲ್ಲ, ಒಂದು 10 ರೂಪಾಯಿ ಆದರೂ ಕೇಳಿ ಅಂತ. ಆ ಕೇಳಿದಾಗ ಏನಂದರೆ ಅಲ್ಲಿ ಕೇಂದ್ರದಲ್ಲಿ ನಾವು ಒತ್ತಡ ಹಾಕೋಕ್ಕೆ ಈಸಿ ಆಗುತ್ತೆ, ಸುಲಭ ಆಗುತ್ತೆ. ಹೋದ ಸತಿ ಕುಮಾರಣ್ಣವರು, ದೇವೇಗೌಡರು ಸಾಹೇಬರು, ನಾನು 3 ಜನನೂ ನಮಗೆ ಇಷ್ಟು ಬೇಕೇ ಬೇಕು ಅಂತ ಗಲಾಟೆ ಮಾಡ್ತೀವಿ. ಆದರೆ ಆವಾಗ ಕೇಂದ್ರ ಮಂತ್ರಿಗಳು ನನಗೆ ಫೋನ್ ಮಾಡಿ ನಿಮ್ಮ ರಾಜ್ಯ ಮಂತ್ರಿಗಳು 2 ರೂಪಾಯಿ ಅಂತ ಕೇಳಿದಾರಪ್ಪ, ಆ ಪ್ರಕಾರ ನಾವು 2 ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ನಾವು ಈ ಸತಿ ಒತ್ತಡ ಮಾಡ್ತೀವಿ. ಎಲ್ಲಿ ಕೃಷಿ ಸಚಿವರು ಇಲ್ಲ, ಇವಾಗ ಮುಖ್ಯಮಂತ್ರಿಗಳೇ ಏನೋ ಒಂದು ಪತ್ರ ಬರೆದು ಇದನ್ನು ಎಲ್ಲೋ ಒಂದು ಕಡೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಇಷ್ಟು ಬೇಕೇ ಬೇಕು ಅಂತ ಬರೆದ್ರೆ, ಇವತ್ತು ಸಾಯಂಕಾಲ ನಮ್ಮ ಕೇಂದ್ರ ಮಂತ್ರಿಗಳು ಭೋಪಾಲಿಂದ ವಾಪಸ್ ಬರ್ತಾರೆ ಡೆಲ್ಲಿಗೆ ಬಂದಿದ್ದ ತಕ್ಷಣ ಆದ್ಯತೆಯಿಂದ ಆ ಫೈಲ್ ಏನು ಅವ್ರು ಟೇಬಲ್ ಮೇಲೆ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆಫೀಸರ್ಸು. ನಿನ್ನೆ ರಾತ್ರಿನೂ ಮಾತಾಡಿದ್ದೀನಿ 9:30 ಇವತ್ತು ಮಾತಾಡಿದ್ದೀನಿ. ಮಂತ್ರಿಗಳು ಬರೋಕ್ಕೆ ಕಾಯ್ತಾ ಇದ್ದೀವಿ, ಬಂದಿದ್ದ ತಕ್ಷಣ ಇದನ್ನು ಒಂದು ಒಳ್ಳೆ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 14ನೇ ತಾರೀಕು ರಾಜ್ಯ ಸರ್ಕಾರ ಲೆಟ್ರ್ ಬರೆದಿರೋದು. ನಾವು 11ನೇ ತಾರೀಕು ನಾನು ಮತ್ತು ಕುಮಾರಣ್ಣ 10 ಇಲ್ಲಾಂದರೆ 11, ನಾನು 11ನೇ ತಾರೀಕು ಬರ್ತಿದ್ದೀನಿ. ಕುಮಾರಣ್ಣ ಅದಕ್ಕಿಂತ ಮುಂಚೆನೇ ಮಂತ್ರಿಗಳಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಏನು ರಾಜ್ಯ ಸರ್ಕಾರದ ಪತ್ರ ಹೋಗುತ್ತೋ ಅದ್ರ ಮೇಲೆ ಮತ್ತೆ 17ನೇ ತಾರೀಕು 16ನೇ ತಾರೀಕು ಹೋಗಿರೋದು. 17ನೇ ತಾರೀಕು ಕುಮಾರಣ್ಣ ಒಂದು ಪತ್ರನೂ ಬರೆದಿದ್ದಾರೆ. ಆ ಪತ್ರ ನಿಮಗೆ ಪ್ರೆಸ್ ಅವ್ರಿಗೆಲ್ಲ ಎಲ್ಲರಿಗೂ ಆಲ್ರೆಡಿ ಕೊಟ್ಟಿದ್ದಾರೆ. ನಾವು ಹೇಳೋದೇನೆಂದರೆ ರಾಜ್ಯ ಸರ್ಕಾರ ಪ್ರಪೋಸಲ್ ಹೋಗಿದ ತಕ್ಷಣ ನಾವು ಮಾಡಬೇಕು ಅಂತ. ನಾವೇ ಮಾಡೋಕ್ಕಾಗಲ್ಲ, ರಾಜ್ಯ ಸರ್ಕಾರ ಎಷ್ಟು ಕೊಡುತ್ತೆ ಅಂತ ಇರಬೇಕಲ್ಲ. ಅದಕ್ಕೆ 17ನೇ ತಾರೀಕು ಕುಮಾರಣ್ಣನೂ ಲೆಟ್ರ್ ಬರೆದಿದ್ದಾರೆ, ನಾನು 11ನೇ ತಾರೀಕು ಒಂದು ಲೆಟ್ರ್ ಬರೆದಿದ್ದೀನಿ. 16ನೇ ತಾರೀಕು ಆ ಲೆಟ್ರ್ ನನಗೆ ಸಿಕ್ಕಿದ ತಕ್ಷಣ 16ನೇ ತಾರೀಕು ನಾನು ಲೆಟ್ರ್ ಬರೆದಿದ್ದೀನಿ. ಕೋಲಾರ ಜಿಲ್ಲೆಯಾದ್ಯಂತ ಏನು ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ, ಮಾವಿನಕಾಯಿಗೆ ಬೆಲೆ ಕುಸಿತ ಆಗಿರೋದ್ರಿಂದ ಮಾವಿನಕಾಯಿಗೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಏನು ಬಂದ್ಗೆ ಕರೆಯನ್ನು ಕೊಟ್ಟು ಬಂದನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗಿದೆ ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಮುಖ್ಯಮಂತ್ರಿಗಳು ಇವಾಗ ಸಭೆಯನ್ನು ಮಾಡಿ ಈಗ ಅದರಿಂದ ಒಂದು ಈ ಜಿಲ್ಲಾ ಮಟ್ಟದ ಆಡಳಿತಾಧಿಕಾರಿಗಳನ್ನು ನಮ್ಮ ಬಳಿಗೆ ಕಳುಹಿಸಿಕೊಟ್ಟು ಅಧಿಕೃತ ಆದೇಶ ಒಂದೇ ಬಾಕಿ ಇದೆ.
ಮತ್ತು ಎಲ್ಲ ಡಾಕ್ಯುಮೆಂಟೇಷನ್ಸ್ ರೆಡಿಯಾಗಿ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲು ಸರ್ಕಾರ ಎಲ್ಲ ವಿಷಯಗಳನ್ನು ಕೈಗೆತ್ತಿಕೊಂಡಿದೆ. ನಾಳೆ ಅಧಿಕೃತ ಘೋಷಣೆ ಆಗುತ್ತೆ. ಮಾವಿಗೆ 59 ಕೋಟಿ ರೂಪಾಯಿ ಹಣ ಬೆಂಬಲ ಬೆಲೆಗಾಗಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ 1 ಟನ್ನಿಗೆ 4,300 ರೂಪಾಯಿಗಳು, 4,370 ರೂಪಾಯಿ 1 ಟನ್ನಿಗೆ ಮಾವಿನ ಬೆಂಬಲ ಬೆಲೆ ನಿಗದಿಗೊಳಿಸಿದ್ದಾರೆ ಸರ್ಕಾರ. ಆದರೆ ಇದು ನಮಗೆ ತೃಪ್ತಿದಾಯಕವಿಲ್ಲ. ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸಾಲದು. ಹಿಂದಿನ ವರ್ಷ 4 ರೂಪಾಯಿ ಕೊಟ್ಟರು, ಪಕ್ಕದ ರಾಜ್ಯದಲ್ಲಿ ಈ ವರ್ಷ ಕೂಡ 4 ರೂಪಾಯಿ ಕೊಟ್ಟು ಕಂಪನಿಗಳಲ್ಲಿ 8 ರೂಪಾಯಿ 1 ಟನ್ನಿಗೆ ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕಾರ್ಖಾನೆಗಳಿಲ್ಲದೆ ಇರೋದರಿಂದ ನಾವು ಸಹ ಬೇರೆ ಆಂಧ್ರ ಮತ್ತು ತಮಿಳುನಾಡು ಕಂಪ್ನಿಗಳ ಮೇಲೆ ಅವಲಂಬಿತರಾಗಿದ್ದೀವಿ. ಆದ್ದರಿಂದ ನಮ್ಗೆ ಯಾವುದೇ ಇಲ್ಲಿ ಕಂಪ್ನಿಗಳಿಲ್ಲದೆ ನಮಗೆ 4 ರೂಪಾಯಿಗೆ ಬಿಕ್ರಿ ಆಗ್ತಾ ಇದೆ ನಮ್ಮ ಮಾವಿನಕಾಯಿ. ಅದರಿಂದ ಕೂಡಲೇ ಸರ್ಕಾರ